ಹಲೋ ಗೆಳೆಯರೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಯಾರೆಲ್ಲ ಇವಾಗ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಎಕ್ಸಾಮಿನೇಷನ್ ಮುಗಿಸಿದಾರ, ನನಗೆ ಕೆಲವೊಂದಿಷ್ಟು ಹುಡುಗರು ಮೆಸೇಜ್ ಮಾಡಿದ್ದಾರೆ. ಅನಾಟಮಿ ಬರೆದಾರ ಎಕ್ಸಾಮ್, ಅನಾಟಮಿ ಏನೋ ಚೆನ್ನಾಗಾಗಿದೆ, ಬಟ್ ಫಿಸಿಯಾಲಜಿ ಸ್ವಲ್ಪ ನನಗೆ ಯಾಕೋ ಸರಿ ಆಗಲಿಲ್ಲ ಅಂತ ಹೇಳಿದ್ರಿ. ನಾನು ನಿಮ್ಗೆ ಹೇಳಿದ್ದೇನಪ್ಪ ಅಂತಂದರೆ, ಯಾರೆಲ್ಲ ಪೇಜಸ್ನ ತುಂಬಿಸಿ ಬಂದಿದ್ರು ಅಥವಾ ರಿಲೇಟೆಡ್ ಆನ್ಸರ್ ಆದರೂ ಏನಾದರೂ ಬರೆದು ಬಂದಿದ್ರೆ ಸಾಕು, ನೀವು ಅಟ್ಲೀಸ್ಟ್ ಪಾಸ್ ಆಗ್ತೀರಾ. ಅಟ್ಲೀಸ್ಟ್ ನೀವು ಪೇಜ್ಗೆ ಒಂದೊಂದು ಮಾರ್ಕ್ಸ್ ಹಂಗೆ ಹಿಡ್ಕೊಂಡ್ರು ಕೂಡ ನೀವು ಎರಡೂ ಸೇರಿಬಿಟ್ಟು 38 ಪೇಜಸ್ನ ಬರೆದಿದ್ರೆ ನೀವು ಪಾಸ್ ಆಗ್ತೀರಾ, ವರಿಬೇಡ. ಆ್ಯಂಡ್ ಇವಾಗ ಇದೇ ಟಾಪಿಕ್ ಇಟ್ಕೊಂಡು ಇವಾಗ ನೆಕ್ಸ್ಟ್ ಅಂದು ಬಿಟ್ಟಾಕ್ಬಿಡ್ರಿ, ಯಾಕಂತಂದರೆ ಮುಗೀತು. ಇವಾಗ ಇನ್ನೂ ಒಂದೇ ದಿನ ಇದೆ. ಓಕೆ, ನಾಳೆ ಒಂದೇ ದಿನ ನಿಮ್ಮ ಟೈಮ್ ಇರೋದು. ಮತ್ತೆ ನೀವು ಸೋಷಿಯಾಲಜಿ ಸೈಕಾಲಜಿ ಎಕ್ಸಾಮಿನೇಷನ್ ಇದೆ. ಓಕೆ, ಅದು ಸೋಷಿಯಾಲಜಿ ಸೈಕಾಲಜಿ ಮುಗಿದಾದ್ಮೇಲೆ ಬೇಕಾದ್ರೆ ಎಲ್ಲನೂ ಕೂಡ ಟೋಟಲಾಗಿ ಡಿಸ್ಕಸ್ ಮಾಡಿವ್ರಂತೆ. ಇವಾಗ ಏನಪ್ಪ ಅಂತಂದರೆ, ಇವಾಗ ಅನಾಟಮಿ ಫಿಸಿಯಾಲಜಿ ನೋಡ್ಕೊಂಡ್ರಲ್ವಾ ಅಂತಂದರೆ ಬ್ಲೂ ಪ್ರಿಂಟ್ ವೈಸ್ ಬಂದೈತಾ ಇಲ್ಲ ಅಂತಂದು. ಅನಾಟಮಿ ನೋಡ್ರಿ 100 ಕೂಡ ಏನು ಮಾಡೋರೆ, ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವಶನ್ ಅಂತ ತಗೊಂಡವ್ರೆ. ಆ್ಯಂಡ್ ಫಿಸಿಯಾಲಜಿ ಕೂಡ ಎಲ್ಲನೂ ಕೂಡ ಸೇಮ್ ಏನು ಬಂದೈತೆ, ಬ್ಲೂ ಪ್ರಿಂಟ್ ವೈಸ ಬಂದದ. ನಾನು MCQ ಹೇಳ್ತಿಲ್ಲ, ನೆನ್ಪಿಟ್ಕೋರಿ. ನಾನು 10 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ನೋಡ್ಕೊಂಡಿದ್ದೀನಿ. ಅಂದರೆ ನಾನು MCQ ಏನಂತ ನೋಡೋಕೆ ಹೋಗಲಿಲ್ಲ. ಆ್ಯಂಡ್ ಇವಾಗ ಅನಾಟಮಿ ಅಂತೂ ಲಾಂಗ್ ಎಸ್ ಆಯಿತು, ಶಾರ್ಟ್ ಎಸ್ ಆಯಿತು ಆ್ಯಂಡ್ ಶಾರ್ಟ್ ಆನ್ಸರ್ ಎಲ್ಲನೂ ಕೂಡ ಅನಾಟಮಿ ಕರೆಕ್ಟಾಗಿ ಬ್ಲೂ ಪ್ರಿಂಟ್ ವೈಸ್ ತೆಗೆದವ್ರೆ. ನಿಂಗೆ ಫಿಸಿಯಾಲಜಿ ವಿಚಾರ ಮಾಡೋದಂತಂದರೆ ಒಂದು ಕ್ವಶನ್, ಓಕೆ, ಎಲ್ಲನೂ ಕೂಡ ಕರೆಕ್ಟಾಗಿ ಸೇಮ್ ಅನ್ನತ್ತೆ. ಒಂದು ಏನಪ್ಪ ಅಂತಂತಂದರೆ ಬ್ರಾಂಕೈ ಎಕ್ಟಸಿಸ್ ಅಂತ ಏನು 2 ಮಾರ್ಕ್ಸಿಗೆ ಕೇಳೋರೆ, ಅದು ಏನಪ್ಪ ಅಂತಂದರೆ ಅದು ನಿಮಗೆ ರೆಸ್ಪಿರೇಟರಿ ಸಿಸ್ಟಮ್ ಅನ್ಕೊತೀನಿ ನಾನು. ಯಾಕೆಂದರೆ ನಿಮಗೆ ಸಿಂಪಲ್ ಅದು ಬರಬಾರ್ದತ್ತೆ. ಆ್ಯಕ್ಚುಲಿ ಅದು ಬಂದೈತೆ, ಬಟ್ ನೀವು ಅದೇನು ಡಿಫಿಕಲ್ಟ್ ಏನು ಕೇಳಿಲ್ಲ. ಓಕೆ, ಬ್ರಾಂಕೈ ಮೀನ್ಸ್ ನೋಡಿರಿ, ಬ್ರಾಂಕೈ ಅಂತಂದು ಹೆಸರಲ್ಲಿದೆ, ಬ್ರಾಂಕೈ ಎಕ್ಟಸಿಸ್ ಅದರಲ್ಲೇ ಇದೆ ನೋಡಿ. ಸಿಂಪಲಾಗಿ ಅದರಿಂದನೂ ಕೂಡ ಬರೆದ್ರೆ ನಡೀತದೆ. ಅಂದರೆ ಬ್ರಾಂಕೈ ಏನೋ ಎಕ್ಟೈಸಿಸ್ ಅಂದರೆ ಏನೋ ಒಂದು ಇನ್ಫ್ಲಮೇಷನ್ ಆಗಿದೆ, ಅಂದರೆ ಇದು ಒಂದು ಮೆಡಿಕಲ್ ಕಂಡೀಷನ್ ಇದೆ. ಇದು ಏನೋ ಒಂದು ಸಮ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಏನೋ ಒಂದು ಇನ್ಫೆಕ್ಷನಿಂದ ಆಗೈತೆ. ಹಂಗಾಗಿಬಿಟ್ಟು ನಮ್ಮದು ಏರ್ವೇ ಅಂದರೆ ನಾವು ಉಸಿರಾಡುವಂಥ ರೆಸ್ಪಿರೇಟರಿ ಟ್ರ್ಯಾಕ್ ಏನಾಯಿತು ಅದು ವೈಡನಿಂಗ್ ಆಗಿತ್ತು, ಅಥವಾ ಏನೋ ಒಂದು ಸೆಪ್ಸಿಸ್ ಆಗಿತ್ತು, ಏನೋ ಒಂದು ಸಮಸ್ಯೆ ಆಗಿದೆ. ಅದನ್ನ ಬಿಟ್ಟರೆ ಏನೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ. ಅಂದರೆ ಯಾವುದೋ ಒಂದು ಎರರ್ ಆಗ್ತದೆ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ, ಅದು ಎಲ್ಲಿ ಬ್ರಾಂಕೈ ಒಳಗೆ. ಬ್ರಾಂಕೈ ಇದ್ದು ಇಂಪ್ಲಮೇಷನ್ ಬರೆದ್ಬಿಟ್ರೆ ಸಾಕಿತ್ತು, ನಿಮ್ಗೆ ಅಟ್ಲೀಸ್ಟ್ ಆದರೂ ಬರೀತಾರೆ. ಅಷ್ಟು ಬರೆದು ಬಿಡೋದಲ್ಲ. 2 ಮಾರ್ಕ್ಸ್ ನಾನು ಹೇಳಿದ್ದೆ, ಅದನ್ನು ಬರೆದು ಆ್ಯಂಡ್ ಅದರದ್ದು ಕಂಡೀಷನ್ಸು ಅಥವಾ ಸಿಮ್ಟಮ್ಸು, ಅದಕ್ಕೆ ಮುಂದೆ ಏನಾದರೂ ಆಗುತ್ತವ ಎಲ್ಲನೂ ಕೂಡ ಡಿಫ್ರೆಂಟಾಗಿ ಏನೋ ಒಂದು ಪೇಜ್ ತುಂಬಿಸಿ ಬ್ಯಾನ್ರಿ ಅಂತ ಹೇಳಿದೆ. ಅಟ್ಲೀಸ್ಟ್ ಏನಾದರೂ ನೀವು ಬರೆದು ಬಂದಿದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಬರೆದ್ರು ಕೂಡ 1 ಮಾರ್ಕ್ಸ್ ಆದರೂ ಕೊಟ್ಟಿರ್ತಾರೆ. ಆ್ಯಂಡ್ ಅಕ್ಯುರೇಟ್ ಆನ್ಸರ್ ಬರೆದವ್ರು ಅಂತ ನೀವು 2 ಮಾರ್ಕ್ಸ್ ತೊಗೊಂತಾರೆ. ಇಲ್ಲಿ ಶಾರ್ಟ್ ಆನ್ಸರ್ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬಾರ್ದು. ಆ್ಯಂಡ್ MCQ ನಿಮ್ಗೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಕರೆಕ್ಟಾಗಿ ಬರೆದಿತ್ತು ಅಂತಂದರೆ, ಅನಾಟಮಿ ಪೇಪರ್ ಈಸಿ ಇದೆ ಅಲ್ವಾ. ಅನಾಟಮಿಯಲ್ಲಿ ಒಂದು 20 ಮಾರ್ಕ್ಸ್ ತೊಗೊಂಡು ಉಳಿದಿದ್ದರಲ್ಲಿ ಇದರಲ್ಲಿ ಒಂದು 18 ಮಾರ್ಕ್ಸ್ ತೊಗೊಂಡ್ರು ಕೂಡ ಪಾಸು, ಅಥವಾ ಅನಾಟಮಿಯಲ್ಲಿ 25 ತೊಗೊಂಡು ಇದರಲ್ಲಿ ಜಸ್ಟ್ ಒಂದು 15 ತೊಗೊಂಡ್ರು 40 ಮಾರ್ಕ್ಸ್ ಆಗುತ್ತೆ. ಆರಾಮ್ಸಾಗಿ ನೀವು 2 ಕೂಡ ಪಾಸ್ ಆಗ್ತಾರೆ. ಅದನ್ನ ಬಿಟ್ಟಾಕ್ರಿ. ಇವಾಗ ನಾವು ಒಂದು ಏನು ಹೇಳಕ್ಕೆ ಹೋಗಿದ್ನ ಅಂತಂದರೆ, ಇಲ್ಲಿ ಬ್ಲೂ ಪ್ರಿಂಟ್ ವೈಸ್ ಬರುತ್ತಾ ಅಂತಂದು. ಇವಾಗ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ನೋಡಿದರೆ ಸೇಮ್ ಬ್ಲೂ ಪ್ರಿಂಟ್ ವೈಸೇ ಬಂದೈತೆ. ಒಂದು ನೆನಪಲ್ಲಿ ಇಟ್ಕೋರಿ ಹೇಳ್ತಾ ಇದ್ದೀನಿ. ಕ್ವಶನ್ ಯಾವ ರೀತಿ ಆದರೂ ಬರ್ಬೋದು. ನಾನು ಪದೇ ಹೇಳ್ತಿದ್ದೆ, ಯಾವಾಗಾದ್ರೂ ನಿಮಗೆ ಒಂದು 5 ಸತಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೀನಿ ಅಂತಂದರೆ, 1 ಸತಿ ಹಾಕಿದರೆ 2 ಸತಿ ಹಾಕಿದರೆ ಯಾರು ಕೂಡ ಇಲ್ಲಿ ಹೇಳ್ತಾನಲ್ಲ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ, ನಿಮಗೆ ಕ್ವಶನ್ ಬ್ಯಾಂಕು ಇಲ್ಲ, ಏನೂ ಇಲ್ಲ. ಎಷ್ಟಂತ ಹಾಕಬೇಕು, ಎಲ್ಲನೂ ಕೂಡ ಹಾಕಬೇಕು. ಯಾಕಂದರೆ ಎಲ್ಲನೂ ಕೂಡ ಓದಿಸಲೇಬೇಕು ನಿಮ್ಮ ಕೈಯಿಂದ ನಾನು. ಯಾಕಂತಂದರೆ ಓದಲೇಬೇಕು ನೀವು. ಯಾಕಂತಂದರೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಯೂನಿವರ್ಸಿಟಿ ಕಡೆಯಿಂದ ಗೊತ್ತಿಲ್ಲ. ಹಂಗಾಗಿಬಿಟ್ಟು ನನಗೆ ಏನೇನೆಲ್ಲ ಸಿಗ್ತಾವೋ ಎಲ್ಲನೂ ಕೂಡ ನಿಮ್ಗೆ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಓದಬೇಕು ನೀವು. ಇಷ್ಟೇ ಇಂಪಾರ್ಟೆಂಟ್ ಕೊಟ್ಟರೆ ಎಷ್ಟೇ ಓದ್ತಾರೆ. ಕೆಲವೊಬ್ರು ಇರ್ತಾರೆ 4 ಏನು ಕಳಿಸಿದ್ದೀನಿ ಅವನ್ನಷ್ಟೇ ಓದಿದವರು ಇದ್ದಾರೆ. ನಾನು ಅದೇ ಹೇಳ್ತಿದ್ದೆ ಪದೇ ದೀಸ್ ಆರ್ ನಾಟ್ ಫಿಕ್ಸ್ ಕ್ವಶನ್, ದೀಸ್ ಆರ್ ದ ಇಂಪಾರ್ಟೆಂಟ್. ಸಿಲೆಬಸ್ ಓದ್ರಿ ಪದೇ ಹೇಳ್ತಿದ್ದೀನಿ. ಇವಾಗಾದರೂ ಹೇಳ್ತಿದ್ದೀನಿ, ಬ್ಲೂ ಪ್ರಿಂಟ್ ವೈಸ್ ಒನ್ ಟೈಮ್, ಓಕೆ, ಒಂದು ದಿನದಲ್ಲಿ ಓದಬೇಕು. ನಾವು ಕೊಟ್ಟಿರೋದು ಇಂಪಾರ್ಟೆಂಟ್, ಅದು ಒಂದು ದಿನದಲ್ಲಿ ಓದಿ ಬಿಟ್ಟು ನೆಕ್ಸ್ಟ್ ರಿಮೈನಿಂಗ್ ಡೇಸ್ ಇರ್ತಾವಲ್ಲ, ನೀವು ಎಲ್ಲನೂ ಕೂಡ ಸಿಲೆಬಸ್ ಕವರ್ ಮಾಡಲೇಬೇಕು. ಯಾಕಂದರೆ ನೀವು ಸ್ಕೋರ್ ಮಾಡ್ಬೇಕಂದ್ರೆ ಅಷ್ಟು ಮಾಡಲೇಬೇಕಂಡ್ರು. ಈಗ ಸೋಷಿಯಾಲಜಿ ಸೈಕಾಲಜಿ ಕೂಡ ಸೇಮ್ ಬ್ಲೂ ಪ್ರಿಂಟ್ ವೈಸೇ ಬರ್ತಾ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಸ್ವಲ್ಪ ಸೇಮ್ ಅದೇ ರೀತಿಯಾಗಿ ಬಂದೈತೆ. ಒಂದು 2 ಮಾರ್ಕ್ಸ್ ಕ್ವಶನ್, ಓಕೆ, ಶಾರ್ಟ್ ಆನ್ಸರ್ ಅಷ್ಟೇ. ಬ್ರಾಂಕೈ ಎಕ್ಟಸಿಸ್ ಒಂದೇ ಏನಪ್ಪ ಅಂತಂದರೆ ರೆಸ್ಪಿರೇಟರಿ ಸಿಸ್ಟಮ್ ಇಂದ ತಗೊಂಡ್ರೆ, ಬಟ್ ನಿಮಗೆ ಶಾರ್ಟ್ ಆನ್ಸರ್ ಆ ಸಿಸ್ಟಮಲ್ಲಿ ಇದ್ದಿದ್ದಿಲ್ಲ. ಪರವಾಗಿಲ್ಲ, ಉಳಿದಿದ್ದು ರಿಮೈನಿಂಗ್ ಅಂತೂ ಎಲ್ಲನೂ ಕೂಡ ಸೇಮ್ ಐತೆ. ಅದೊಂದು ಖುಷಿ. ನೆಕ್ಸ್ಟ್ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ನೀವು ಸೋಷಿಯಾಲಜಿ ಸೈಕಾಲಜಿನ ಸಿಂಪಲಾಗಿ ಬರಿಬೋದು. ಹಾಗಂತ ಜನರಲ್ ಸಬ್ಜೆಕ್ಟ್ ಅಂತ ಬಿಡೋದಲ್ಲ, ಪೇಜ್ನ ತುಂಬಿಸ್ಬೇಕು. ಅದ್ರ ಜೊತೆಗೆ ನೀವು ಆ್ಯಕ್ಯುರೇಟ್ ಆನ್ಸರ್ ಬರಿಬೇಕು. ಇಲ್ಲಿ ಸೈಕಾಲಜಿ ಅಂತೂ ಸ್ವಲ್ಪ ತಲೆ ಕೆಡ್ತದ. ಓದ್ರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಟೈಮ್ ಒನ್ ಡೇ ಐತೆ ಅಂತಂದು ಪ್ರೀಸಿಯಸ್ ಟೈಮ್ ಇರ್ತದೆ. ವೇಸ್ಟ್ ಹೋಗ್ಬೇಡ್ರಿ, ಓದ್ರಿ. ಯಾಕೆ ಪದೇ ಹೇಳ್ತಿದ್ದೀನಿ, ಓದ್ಕೋರಿ. ಸುಮ್ಮನೆ ಗ್ರೂಪಲ್ಲಿ ಚಾಟ್ ಮಾಡ್ಕೊಬೇಡ್ರಿ, ಸುಮ್ಮನೆ ಓದ್ಕೋರಿ.